ಹೊಸ ಎಸಿ ಬಂದು ತುಮಕೂರಿಂದ VVSS ಟ್ರಸ್ಟ್ನವ್ರ ಹತ್ರ ನಾವೀಗ ಅವರ ಅಧ್ಯಕ್ಷರ ಹತ್ರ ಮಾತಾಡೋಣ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್ವರ ಶೆಟ್ಟಿ ಅಂತೇಳಿ, ಬಳ್ಳಾರಿಯಲ್ಲಿ VVSS ಟ್ರಸ್ಟ್ ಅಂತೇಳಿ ವೆಂಕಟ ವರದಾಚಾರ್ಯ ಸೇವಾ ಸಮಿತಿ ಟ್ರಸ್ಟ್ ಅಂತೇಳಿ ಆ ಟ್ರಸ್ಟಿಗೆ ಅಧ್ಯಕ್ಷನಾದಂಥ ನನ್ನ ಹೆಸರು ವೆಂಕಟೇಶ್ವರ ಶೆಟ್ಟಿ. ನಾವು ಬಂದು ವಿಷ್ಣು ಸಹಸ್ರನಾಮ ನಡೀತಾ ಇದೆ. ಅದು ಸಂಪೂರ್ಣವಾಗಿ 1 ವರ್ಷ ನಾವು ಮಾಡಬೇಕಂತ ಒಂದು ಸಂಕಲ್ಪದಿಂದ ನಾವು ಮಾಡ್ತಾಯಿದ್ದೀವಿ. ಆಲ್ರೆಡಿ ಈಗ 40 ಡೇಸ್ ಆಗಿದೆ. ಆ 40 ಡೇಸ್ ಒಳಗೆ ನಾವು ಒಂದು ತಿಂಗಳಾದ ಸಲುವಾಗಿ ನಾವು ಎಲ್ಲರನ್ನೂ ಈ ದೇವಸ್ಥಾನ ಕರ್ಕೊಂಡು ಬಂದಿವಿ. ಸ್ವಾಮಿ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಎತ್ತಿನ ಬೂದಾಳ ಅಂತೇಳಿ ಬಳ್ಳಾರಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ಗ್ರಾಮ ಬರ್ತೈತೆ. ಇಲ್ಲಿ ಕಟ್ಟೆ ಬಸವೇಶ್ವರ ಸ್ವಾಮಿ ಅಂತೇಳಿ ಮಾನ್ವಿತವಾದಂಥ ಪ್ರದೇಶ ಇದು. ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಕೋರಿಕೆಗಳೆಲ್ಲ ಸ್ವಾಮಿ ನೀಡಿದ್ದಾರೆ. ಇನ್ನು ಮುಂದೆ ಕೂಡ ಎಲ್ಲರೂ ನೀಡ್ತಾ ಇದ್ದಾರೆ ಅಂತ ನಮಗೊಂದು ನಂಬಿಕೆ ಇದೆ. ಅದಕ್ಕೆ ನಾವು ಈ ಒಂದು ಕ್ಯಾಂಪನ್ನು ಕಟ್ಟೆ ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಇಲ್ಲಿ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಲೇಡೀಸ್ಗೆ ವಿಶ್ವ ಮಹಿಳಾ ದಿನಾಚರಣೆ ಅಂತ ನಡೀತಾ ಇದೆ. ಅದಕ್ಕೆ ಈ ತಿಂಗಳೆಲ್ಲ ನಡೀತಾ ಇತ್ತು. ಅದರ ಅಂಗವಾಗಿ ನಾವು ಟ್ರಸ್ಟ್ ಕಡೆಯಿಂದ ಇಲ್ಲೇ ವಿಶ್ವ ಮಹಿಳಾ ದಿನಾಚರಣೆ ಕೂಡ ನಾವು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಈ ಭಕ್ತಾದಿಗಳಿಗೆ ಬೇಕಾದಂಥ ಕಾರ್ಯಕ್ರಮ ಕೂಡ ನಾವು ಮಾಡ್ತಾನೇ ಇದ್ದೀವಿ. ಇನ್ನು ಮುಂದೆ ಕೂಡ ಮಾಡ್ತೀವಿ. ಜೈ ಹಿಂದ್, ಜೈ ಭಾರತ ಮಾತೆ. ಈ ಕಟ್ಟೆ ಬಸವೇಶ್ವರ ಸ್ವಾಮಿಯನ್ನು ಬೇಡಿಕೊಂಡಿದ್ದಾರೆ. ಯಾರು ಇವತ್ತಿನವರೆಗೆ ಏನು ತೊಂದರೆ ಆಗಿಲ್ಲ. ಇನ್ನು ಮುಂದೆ ಕೂಡ ತಾವುಗಳೆಲ್ಲ ಸಾಕಷ್ಟು ಜನ ನೋಡಿಲ್ಲ. ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಬೇಡ್ಕೊಳ್ರಿ, ಅದು ನಿವಾರಣೆ ಆಗುತ್ತೆ, ತಪ್ಪದೇ ಆಗುತ್ತೆ. ಅದಕ್ಕೆ ಈ ಕಟ್ಟೆ ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಈ ಕ್ಯಾಂಪನ್ನು ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಈ ಬಳ್ಳಾರಿಯಲ್ಲದೆ ನೆರೆ ರಾಜ್ಯಗಳಾದಂಥ ಮಹಾರಾಷ್ಟ್ರದಿಂದ, ಆಂಧ್ರದಿಂದ ಕೂಡ ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲಿ ಏನೈತೆ, ಈ ದೇವಸ್ಥಾನದಲ್ಲಿ ಇತಿಹಾಸ ತುಂಬ ಇದೆ. ಯಾಕಂದರೆ ಸಾಕಷ್ಟು ಜನ ನಾವು ಕೇಳಿದ್ದೀವಿ, ಎನ್ಕ್ವೈರಿ ಮಾಡಿದ್ದೀವಿ. ಈ ಪವರ್ಫುಲ್ ಎಷ್ಟೈತೆ ಅಂದರೆ ತುಂಬಾ ಐತೆ. ಹಾಗಾಗಿ ಅವುಗಳೆಲ್ಲ ಬಂದಿದ್ದು ಅದೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಇವತ್ತು ಒಂದು ಶುಭ ದಿನ ಅಂತ ಹೇಳಿದ್ನಲ್ಲ, ಆ ಶುಭ ದಿನನೇ ಇವತ್ತಿಲ್ಲಿ ಬಂದಿರೋದೇ ಶುಭ ದಿನ. ಹಾಗಾಗಿ ತಾವು ಕೂಡ ಸ್ವಾಮಿನ ಬೇಡ್ಕೊಳ್ರಿ. ಕಷ್ಟಗಳು ಪ್ರತಿಯೊಬ್ಬರಿಗೆ ಮಾತು ಇವಾಗ ನೋಡ್ರಿ, ನಾವು ಪಾಪ ಪುಣ್ಯ ಸಮ್ಮೇಳನದಿಂದಲೇ ನಾವು ಉಪಯೋಗ ಬಂದಿರ್ತೀವಿ. ಕಷ್ಟ ಸುಖ ಬಂದು ಜಾಯಿಂಟ್ ಆಗೇ ಇರ್ತೇವೆ. ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಿರಿ, ನಮಗೆ ಒಳ್ಳೆಯ ಜ್ಞಾನ ಕೊಡಿ ಅಂತೇಳಿ ನಾವು ಭಗವಂತನ ಬೇಡ್ಕೊಳ್ರಿ. ಆ ಜ್ಞಾನನೇ ನಮಗೆ ದಾರಿ ತೋರಿಸ್ತೇವೆ. ಜ್ಞಾನ ಇಲ್ಲದಿದ್ದರೆ ದಾರಿ ತೋರಿಸೋದಿಲ್ಲ. ಜ್ಞಾನ ಬೇಕು, ಇಂಪಾರ್ಟೆಂಟ್ ಮನುಷ್ಯರಿಗೆ. ಜ್ಞಾನ ಇದ್ದರೆ ಏನಾದರೂ ನಾವು ಮಾಡ್ಬೋದು. ನಾವೆಲ್ಲ ಹಿಂದೂಗಳಿಗೆ ಏನೈತಪ್ಪ ಅಂದರೆ ಗರ್ಭೋ ರಕ್ಷಿತಿ. ನಾವು ಗರ್ಭವನ್ನು ಕಾಪಾಡಬೇಕು. ಅದು ಯಾರೋ ಮೇಲೆ ಐತೆ, ನಮ್ಮೆಲ್ಲರ ಮೇಲೆ, ಇಲ್ಲಿದ್ದವರೆಲ್ಲ ಇಡೀ ಹಿಂದೂ ಸಮಾಜದ ಮೇಲೆ ಇದೆ. ಇದು ನಾನು ಅಂಬೋದೇನಲ್ಲ. ಈ ಸಮಾಜವನ್ನು, ಈ ದೇಶವನ್ನು ನಾವು ಕಾಪಾಡಬೇಕಂದ್ರೆ ನಾವು ಹಿಂದೂ ಧರ್ಮವನ್ನು ನಾವು ಬೆಳೆಸಬೇಕು, ಕಾಪಾಡಬೇಕು. ಧರ್ಮ ರಕ್ಷಿತ ನಾವು ಪಾಲನೆ ಮಾಡಲೇಬೇಕು. ಕಂಪಲ್ಸರಿ ಧರ್ಮ ರಕ್ಷಿತ ನಾವು ಮಾಡಲೇಬೇಕು. ಆವಾಗ ಈ ಸಂಸ್ಕೃತಿಯನ್ನು ನಾವು ಕಾಪಾಡ್ದಂಗೆ ಆಗ್ತದೆ. ನಮ್ಮ ದೇಶಕ್ಕೆ ಇನ್ನೂ ಶಕ್ತಿ ಬರ್ತೈತೆ. ಇವರೇನು 4 ಜನ ಮಾತಾಡಿದ್ದಾರೆ, ನಾವು ಮಾಡಿಬಿಟ್ರೆ ಬರ್ತೈತೆ, ಒಂದೇ ಬರ್ತೈತೆ. 4 ಜನರಿಂದ 400 ಜನ, 400 ಜನರಿಂದ 4,000 ಜನ, 4,000 ಜನರಿಂದ 4 ಲಕ್ಷಗಳು, 40 ಲಕ್ಷ ಕೋಟಿ, ಹಿಂಗೆ ಬೆಳ್ಕೊಂತ ಹೋಗ್ತೈತೆ. ಮೊನ್ನೆ ರೀಸೆಂಟಾಗಿ ನಿಮಗೆಲ್ಲ ಗೊತ್ತಿದೆ, ಪ್ರಯಾಗರಾಜದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 65 ಕೋಟಿ ಜನ ಒಂದು ಒಟ್ಟಾಗಿ ಸೇರಿದ್ದಾರೆ. ಅಂದರೆ ಅವಾಗ ನಾವೆಲ್ಲ ಹಿಂದೂ ಧರ್ಮಕ್ಕೆ ತಲೆ ಬಗ್ಗಿಸಿ ಅಲ್ಲಿ ಹೋಗಿದ್ದೀವಿ ನಾವೆಲ್ಲ. ಆ ಶಕ್ತಿ ಈಗಲೂ ಐತೆ. ಸಾಕಷ್ಟು ಜನ ಹೇಳ್ತಾರೆ ಅದೇನಿಲ್ಲ ಅಂತ ಹೇಳ್ತಾರೆ. ಏನಿಲ್ಲ, ಹಿಂದೂ ಧರ್ಮ ಇವತ್ತಿಗಲ್ಲ, 1000 ಗಟ್ಟಲೆ ಲಕ್ಷಗಟ್ಟಲೆ ಹಿಂದೂ ನಾವು ನೋಡ್ಕೊಂಡ್ರೆ ಕೂಡ ಶಕ್ತಿ ತುಂಬ ಐತೆ. ಹಿಂದೂ ಧರ್ಮಕ್ಕೆ ತುಂಬ ಶಕ್ತಿ ಐತೆ. ಯಾರು ಎದುರ್ಕೋಬೇಡ್ರಿ. ನಾವು
ನಾವು ಧರ್ಮ ರಕ್ಷಿತಿ ರಕ್ಷಿತ ನಾವು ಕಡ್ಡಾಯವಾಗಿ ನಾವು ಪಾಲಿಸಲೇಬೇಕು, ಧರ್ಮವನ್ನು ಕಾಪಾಡಲೇಬೇಕು. ಆವಾಗ ಎಲ್ಲರಿಗೂ ಅನುಕೂಲ ಆಗ್ತದೆ. ಇಲ್ಲಿ ನಾವು ಬಂದಿದ್ದು ಉದ್ದೇಶ ಕೂಡ ಇನ್ನೂ ಒಂದಿದೆ. ದೇವರ ದರ್ಶನ ಆದ ನಂತರ ಎಲ್ಲರಿಗೂ ರಿಲ್ಯಾಕ್ಸ್ಗೋಸ್ಕರ ಗೇಮ್ಸನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ರಮಾದೇವಿಯವರು ಅಪ್ಪಡಿ ಕೊಟ್ಟಿದ್ದಾರೆ. ಅವರಿಗೆ ಕಷ್ಟದಿಂದ ಧನ್ಯವಾದಗಳು. ಅವರು ಕೂಡ ನೆರವೇರಿಸಬೇಕಾಗಿ ನಾವು ಮತ್ತೆ ಸೌಮ್ಯವಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಇನ್ನೂ ಒಂದು ಇವತ್ತಿನ ದಿವಸ ಮಹಿಳಾ ಮಣಿಯೇ ಮಹಿಳಾ ಮಣಿಯೇ, ಜೀವ ಜಗತ್ತಿನ ಹೊನ್ನಿನ ಗಣಿಯೇ, ಹೆಣ್ಣು ಮನೆಯ ದೀಪ ತವರಿಗೆ ಆಶಾ ದೀಪ, ಹೆಣ್ಣು ಮನೆಯ ದೀಪ ತವರಿಗೆ ಆಶಾ ದೀಪ, ಮೆಟ್ಟಿದ ಮನೆಗೆ ನಂದಾ ದೀಪ, ಮಕ್ಕಳಿಗೆ ದಾರಿದೀಪ, ಮಕ್ಕಳಿಗೆ ದಾರಿದೀಪ. ಮಹಿಳಾ ಮಣಿಯೇ ಮಹಿಳಾ ಮಣಿಯೇ, ಜೀವ ಜಗತ್ತಿನ ಹೊನ್ನಿನ ಗಣಿಯೇ, ಮನೆಗೆ ಒಡೆತಿ ನೀನು ಜೀವ ಸಂಕುಲಕ್ಕೆ ಆಧಾರ ನೀನು, ಮನೆಗೆ ಒಡೆತಿ ನೀನು ಜೀವ ಸಂಕುಲಕ್ಕೆ ಆಧಾರ ನೀನು, ಸಂತಾನಕ್ಕೆ ಮೂಲ ನೀನು, ಸಹಬಾಳ್ವೆ ಶಾಂತಿಗೆ ಕಾರಣ ನೀನು, ಸಹಬಾಳ್ವೆ ಶಾಂತಿಗೆ ಕಾರಣ ನೀನು. ಮಹಿಳಾ ಮಣಿಯೇ, ಜೀವ ಜಗತ್ತಿನ ಹೊನ್ನಿನ ಗಣಿಯೇ, ವಜ್ರದಂತೆ ಕಠೋರ ನೀನು, ಹೊನ್ನಿನಂತೆ ಸೂಕ್ಷ್ಮ ನೀನು, ವಜ್ರದಂತೆ ಕಠೋರ ನೀನು, ಹೊನ್ನಿನಂತೆ ಸೂಕ್ಷ್ಮ ನೀನು, ಋಷಿಯಂತೆ ತ್ಯಾಗಮಯಿ ನೀನು, ಧರೆಯಂತೆ ಸಹನಾಮೂರ್ತಿ ನೀನು, ಸಹನಾಮೂರ್ತಿ ನೀನು. ಮಹಿಳಾ ಮಣಿಯೇ, ಜೀವ ಜಗತ್ತಿನ ಹೊನ್ನಿನ ಗಣಿಯೇ, ಆಡು ಮುಟ್ಟದ ಸೊಪ್ಪಿಲ್ಲ, ಮಹಿಳೆ ಮಾಡದ ಕಾರ್ಯವಿಲ್ಲ, ನಿನಗಿರುವ ಸಹೃದಯ ಇನ್ಯಾರಿಗಿಲ್ಲ, ಕಾರ್ಯಕ್ಷಮತೆಗೆ ಬೇರೆ ಯಾರಿಗಿಲ್ಲ. ಮಹಿಳಾ ಮಣಿಯೇ, ಜೀವ ಜಗತ್ತಿನ ಹೊನ್ನಿನ ಗಣಿಯೇ, ಭೂಮಿಯಿಂದ ನಭದವರೆಗೆ ನಿನ್ನ ಚಾಪನು ಮೂಡಿಸಿರುವೆ, ಅಡುಗೆಯಿಂದ ವಿಜ್ಞಾನದವರೆಗೆ ನೀನು ಪಾದಾರ್ಪಣೆ ಮಾಡಿರುವೆ, ಅಡುಗೆಯಿಂದ ವಿಜ್ಞಾನದವರೆಗೆ ನೀನು ಪಾದಾರ್ಪಣೆ ಮಾಡಿರುವೆ, ಗಗನದಲ್ಲಿ ವಿಮಾನ ಹಾರಿಸಿರುವೆ, ಇಸ್ರೋದಿಂದ ನಾಸಾದವರೆಗೆ ಕಾರ್ಯಗೈದಿರುವೆ, ಎವರೆಸ್ಟ್ ಶಿಖರವ ಏರಿರುವೆ, ಸೇವೆ ಶಾಂತಿಗೆ ನೋಬಲ್ ಪಡೆದಿರುವೆ. ಮಹಿಳಾ ಮಣಿಯೇ, ಜೀವ ಜಗತ್ತಿನ ಹೊನ್ನಿನ ಗಣಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಾಟಿಯಾಗಿರುವೆ, ಮಹಿಳೆ ನೀ ಅಬಲೆಯಲ್ಲ ಸಬಲೆ ಎಂದು ತೋರಿಸಿರುವೆ, ಮಹಿಳೆ ನೀ ಅಬಲೆಯಲ್ಲ ಸಬಲೆ ಎಂದು ತೋರಿಸಿರುವೆ. ಮಹಿಳಾ ಮಣಿಯೇ, ಜೀವ ಜಗತ್ತಿನ ಹೊನ್ನಿನ ಗಣಿಯೇ, ಮಹಿಳೆ ನೀ ಶಕ್ತಿಯ ರೂಪ, ಮಹಿಳೆ ನೀ ಜ್ಞಾನದ ದೀಪ, ಮಹಿಳೆ ನೀ ಸಂಪತ್ತಿನ ಸ್ವರೂಪ, ಮಹಿಳೆ ನೀ ಅನ್ನಪೂರ್ಣೆಯ ಅನುರೂಪ, ಮಹಿಳೆ ನೀ ಅನ್ನಪೂರ್ಣೆಯ ಅನುರೂಪ. ಮಹಿಳೆಗೂ ಆಸೆ ಇದೆ, ಆಸೆಗೊಂದು ಕನಸಿದೆ, ಕನಸಿಗೊಂದು ಗುರಿ ಇದೆ, ಗುರಿ ಮುಟ್ಟಲು ಬೆಂಬಲ ಬೇಕಾಗಿದೆ, ಗುರಿ ಮುಟ್ಟಲು ಬೆಂಬಲ ಬೇಕಾಗಿದೆ. ಮಹಿಳಾ ಮಣಿಯೇ, ಜೀವ ಜಗತ್ತಿನ ಹೊನ್ನಿನ ಗಣಿಯೇ. ಶರಣಂ ಲಂಬೋದರನೆ ಅಂಬಾಸುತನೆ, ಲಂಬೋದರನೆ ಅಂಬಾಸುತನೆ, ಕವಿ ಜನ ಪ್ರಿಯನೇ ತವ ಶರಣಂ, ವಿಘ್ನೇಶ ತವ ಶರಣಂ, ವಿಘ್ನ ವಿನಾಶಕ ತವ ಶರಣಂ, ಗಂಗಾ ಜಟಾಧರ ಗೌರಿ ಮನೋಹರ, ಗಂಗಾ ಜಟಾಧರ ಗೌರಿ ಮನೋಹರ, ಗಿರಿಜಾತನಯ ತವ ಶರಣಂ, ವಿಘ್ನೇಶ ತವ ಶರಣಂ, ವಿಘ್ನ ವಿನಾಶಕ ತವ ಶರಣಂ. ತಾಳ ತಂಬೂರಿ ಕೈಯೊಳಗೆ, ವಿಠಲನ ಭಜನೆ ಮನದೊಳಗೆ, ತಾಳ ತಂಬೂರಿ ಕೈಯೊಳಗೆ, ವಿಠಲನ ಭಜನೆ ಮನದೊಳಗೆ, ವಿಘ್ನೇಶ ತವ ಶರಣಂ, ವಿಘ್ನ ವಿನಾಶಕ ತವ ಶರಣಂ, ವಿಘ್ನೇಶ ತವ ಶರಣಂ, ವಿಘ್ನ ವಿನಾಶಕ ತವ ಶರಣಂ, ವಿಘ್ನ ವಿನಾಶಕ ತವ ಶರಣಂ. ಮದುವಾಗಿಂದ ಸ್ವಲ್ಪ ಕೆಲವೇ ತಿಂಗಳಲ್ಲಿ 51 ವರ್ಷ ಕಂಪ್ಲೀಟ್ ಆಗ್ತೈತೆ. ಮದುವೆ ಕೆಲವೇ ತಿಂಗಳಲ್ಲಿ
ಯಾವಾಗ ಕಂಪ್ಲೀಟ್ ಆಯ್ತು ನದಿ చెప్పినాను ಯಾವಾಗ ಹೋಗಿದ್ದೆ 51 ಕಂಪ್ಲೀಟ್ ಆಯ್ತು ಇನ್ನು ಸ್ವಲ್ಪ ದಿವಸದಲ್ಲಿ ಅಕ್ಕ ಫಸ್ಟು ಶಾಲ ಆಗಬೇಕು ಶಾಲೆಲ್ಲ ಸೇರಿಸ ಅನ್ನ ಈ ಒಂದು ಕಾರ್ಯಕ್ರಮ ಭಾಳ ಚಿಕ್ಕದಾಗಿ ನಾವು ಮಾಡ್ತಾ ಇದ್ದೀವಿ, ದೊಡ್ಡದಾಗಲ್ಲ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ. ಇಲ್ಲ ಅಂಕಲಿಗೆ ಕೊಡ್ರೆ ಆಂಟಿಗೆ ಹಾಕ್ತಾರೆ, ಯಾರೋ ಒಬ್ರಿಗೆ ನೀವನ್ನ ಅಂಕಲ್ ಅವ್ರ ಹತ್ರ ಇವತ್ತು ಮಹಿಳಾ ದಿನಾಚರಣೆ ಬಳೆ ಕೊಡ್ರಿ ನೀಲ್ದಂಗೆ ಮಾಡ್ರಿ. ಇನ್ಸ್ಟ್ರಕ್ಷನ್ ಫಾಲೋ ಸುರೇಶ ಫೋಟೋ ಕ್ಲಿಯರ್ ಇಲ್ಲೇ ಹಾಂ ಮತ್ತು ಒಂದು ಬಿಟ್ಟು ಒಂದು ತೆಂಗೋಡ చెప్పకు ಎಲ್ಲ ನೀವು ತೋರಿಸ್ತೀನಿ జై వాసవి ఇక్కడ చూడక జై వాసవి ఈవీఎస్ఎస్ ట్రస్ట్ నుంచి 41 డేస్ విష్ణు సహస్రనామాల చదివించినారు. చాలామంది డైలీ గ్యాదర్ అవుతూ ఉన్నారు. దాని సందర్భంగా 41 డేస్ అయిందనేసి ఈ ఊరికి పిలుచుకొచ్చారు. అందరూ 60 మెంబర్స్ దాకా గ్యాదర్ అయ్యాము ఇక్కడ. అది ఉమెన్స్ డే కూడా ఇక్కడ చేసుకున్నామండి. ఈ మంత్లోనే అయింది కదా ఉమెన్స్ డే, మార్చి 8. దాని సందర్భంగా ఒక లేడీ ఉమెన్స్ డే సందర్భంగా ఒక లేడీని ఎన్నుకున్నాము. అందరూ ట్రెడిషనల్గా అన్ని విధాల ఆ లేడీ ఓకే అని చెప్పేసి అందరికీ ఇష్టమయ్యి ఆ లేడీని ఎన్నుకున్నాము. అందరూ కోఆపరేట్ చేసేందుకు కూడా చాలా థ్యాంక్స్ అండి ఈ ట్రస్టీలో. థ్యాంక్ యూ. ಈಗ ನಡೀತಿರೋ ಕಾರ್ಯಕ್ರಮ ರಮಾದೇವಿ ಫೌಂಡೇಶನ್ ಚೇರ್ಮನ್ ಪರ್ಸನ್ ಆದಂಥ ರಮಾದೇವಿ ಅವ್ರ ಯಜಮಾನರಾದಂಥ ರಾಧಾಕೃಷ್ಣರು ಇಬ್ಬರಿಗೆ ಟ್ರಸ್ಟ್ ವತಿಯಿಂದ ಒಂದು ಚಿಕ್ಕದಾಗಿ ಒಂದು ಇದು ಸನ್ಮಾನ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅವರು ತಗೋಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ವಿ. ಇನ್ನು ಇವ್ರ ಬಗ್ಗೆ ನಾನು ಹೇಳ್ತೀನಿ ಮತ್ತೆ. EMT IPS इनकी IPS ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ತಾಂಬೂಲ ಕಾರ್ಯಕ್ರಮ ಇರ್ತೈತೆ. ಎಲ್ಲರೂ ತಾಂಬೂಲ ಇಸ್ಕೊಂಡು ಇಲ್ಲಿಂದ ಹೊರಡಬೇಕು. ಸ್ವಲ್ಪ ಜನ ಏನೋ ಇಲ್ಲಿ ಗೋವಿಂದವಾಡಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಹೋಗಿ ಬನ್ನಿ, ಒಳ್ಳೆಯದು. ಇವತ್ತು ಅಲ್ಲಿ ಒಂದು ಕನಿಕಾ ಪರಮೇಶ್ವರ ದೇವಸ್ಥಾನ ಪ್ರಾರಂಭವಾಗಿ 41 ದಿವಸ ಆಗೈತೆ. ಅದೇ 41 ದಿವಸ ಅಂದರೆ ಮನೆ ಪೂಜೆಗೆ ಮತ್ತೆ ಇನ್ನೇನು ಬರೋದು. ಅದೇ
अयोध्या राम मंदिर కర్ణాటక అది బళ్ళారి బళ్ళారి మనం ఎంత అదృష్టం చేసుకున్నాం వాళ్ళ సంకల్పం చేసుకుంటే మనమంతా అదృష్టం మేము బెంగళూరు అనుకున్నాము హైదరాబాద్ బళ్ళారిలో యాభై గంటల బళ్ళారి అక్కడ బెంగళూరులో ప్లాన్ చేసుకున్నాము. సో మనకి దగ్గర చేసుకుంటే డెవలప్ అవుతుంది కదా బళ్ళారి అనేసి. ಸೊ ಈ ಬಂದಂಥ ಮಹಿಳೆಯರ ಒಳಗೆ ಉತ್ತಮ ಮಹಿಳೆಯಾಗಿ ಉದಯಲಕ್ಷ್ಮಿ ಅವರನ್ನು ಅಕ್ಕವ್ರನ್ನ ಶ್ರೀಮತಿ ಉದಯಲಕ್ಷ್ಮಿ ಅವರ ಅಕ್ಕವ್ರನ್ನ ನಾವು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೀವಿ. ಅವರು ಅದಕ್ಕೆ ತುಂಬ ಸಂತೋಷಪಟ್ಟಿದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅವರಿಗೆ ಸ್ಥಾನವನ್ನು ತಗೋಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅವರಿಗೆ ಕನ್ನಡ ಬರೋದಿಲ್ಲ, ಅರ್ಥ ಮಾಡ್ಕೊಳ್ತಾರೆ. సూపర్ ఇంకొకటి చెప్తున్నాక పాత్రధారి కాదు కాదు ఒక మాట చెప్పిస్తారు మీకు అందరికి బేజారైతే కర్త కర్త కర్మ క్రియ మగవాడే కర్త కర్మ క్రియ మగవాళ్ళే. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಾನು VVS ಟ್ರಸ್ಟ್ನಲ್ಲಿ ಒಬ್ಬ ಸದಸ್ಯರಾಗಿದ್ದೀನಿ. ಆ VVS ಟ್ರಸ್ಟಿಂದ ಎಲ್ಲ ಜನಕ್ಕೂ ಬಹಳ ಹೆಲ್ಪ್ ಆಗ್ತಾಯಿದೆ. ಕರೋನಾ ಬಂದಾಗೆ ನಾವು ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಎಲ್ಲರಿಗೂ ಅನ್ನದಾನ ಮಾಡಿದ್ದೀವಿ. ಭಾಳ ಒಳ್ಳೆ ಕೆಲಸಗಳು ಮಾಡ್ತೀವಿ. ನಾವು ಟ್ರಸ್ಟಲ್ಲಿ ಅವಾಗವಾಗ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಇಡ್ತೀವಿ. ಒಬ್ರಿಗೆ ಹೆಲ್ಪ್ ಆಗಬೇಕು, ಒಬ್ರಿಗೆ ಇದಾಗಬೇಕು, ಯಾವ ರೀತಿ ಇದೆ ಅಂತಂದು ಭಾಳ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಟ್ರಸ್ಟಲ್ಲಿ. ಒಳ್ಳೆ ಪ್ರೋಗ್ರಾಮ್ ಅಂದರೆ ಯಾವ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಹೇಳ್ಬೇಕು. ಓದ ಮಕ್ಕಳಿಗೆ, ಬಡ ಮಕ್ಕಳು ಇದ್ದವ್ರಿಗೆ ಅವ್ರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಕಿಟ್ಗಳನ್ನ ಕೊಡ್ತೀವಿ. ಬಡ ಹೆಣ್ಮಕ್ಳು ಇದ್ದರೆ ನಮ್ಮ ಕಡೆ ಅವ್ರಿಗೆ ಸ್ವಲ್ಪ ಬಟ್ಟೆಗಳನ್ನು ಕೊಡ್ತೀವಿ, ಊಟಗಳನ್ನು ಕೊಡ್ತಾ ಇದ್ದೀವಿ. ನೀವು ಸ್ವಂತವಾಗಿ ನೀವೇ ಹೊರಗೆ ಹೋಗಿ ಮಾಡ್ತೀರಾ, ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಹಿಂಗೆ ನಮ್ಮ ಟ್ರಸ್ಟ್ ವತಿಯಿಂದ ಇದ್ರ ಆಫೀಸ್ ಮುಂದೆನೇ ಮಾಡ್ತೀವಿ. ನಾವು ಆಫೀಸ್ ಮುಂದೆ ಅವಾಗಲೇ ಕರೋನಾ ಬಂದಾಗೆ ಬೇರೆ ದೇಶಗಳಿಗೆ ಹೋಗಿ ಬಟ್ಟೆಗಳನ್ನೆಲ್ಲ ಕೊಟ್ಟು ಬಂದಿದ್ದೀವಿ ನಮ್ಮ ಟ್ರಸ್ಟಿಂದ. ಅಂದರೆ ಬೇರೆ ಸ್ಟೇಟ್ಗಳಿಗೆ ಬೇರೆ ಸ್ಟೇಟಿಗೆ ಹೋಗಿ ಬಟ್ಟೆಗಳು ಕೊಟ್ಟಿದ್ದೀವಿ, ಅವ್ರಿಗೆ ಆಹಾರ ಕೊಟ್ಟಿದ್ದೀವಿ. ಈ ರೀತಿ VVS ಟ್ರಸ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ. ಜಿ ಭಾರತಲಕ್ಷ್ಮಿ ಅನ್ನ ಎಲ್ಲರಿಗೆ ಸೈಟ್ಗಳು ಕಡಿಮೆ ರೇಟಿಗೆ ಕೊಡ್ಸಾರ, ಭಾಳ ಕಡಿಮೆ ರೇಟಿಗೆ ಕೊಡ್ಸಾರ. ಸ್ಕೂಲು ಬುಕ್ಸ್ ಎಲ್ಲ ಕೊಟ್ಟು ಬಂದಾರ ಎಲ್ಲೇ ಹೋಗಿ. ಕರೋನಾ ಟೈಮ್ನಾಗ ಟ್ಯಾಬ್ಲೆಟ್ ಎಲ್ಲ ಹಂಚಾರ. ಬೀದ ವಿದ್ಯಾರ್ಥಿಗಳಿಗೆ ಸಾಲ ಕೂಡ ಕೊಡ್ಸಾರ ಕಡಿಮೆ ರೇಟಿಗೆ. ಬಡ್ಡಿ ಲೆಕ್ಕನೂ ಕೂಡ ಕೊಟ್ಟಾರ. ಬಡವ್ರನ್ನ ಬೇಸ್ ನೋಡ್ಕೊಂಡಾರ, ಬಟ್ಟೆ ಎಲ್ಲ ಕೊಟ್ಟಾರ. ಇಷ್ಟೆಲ್ಲ ಮಾಡಿರೋ ಈ ಟ್ರಸ್ಟ್ ಮೇಲೆ ನಿಮ್ಮ ಅಭಿಪ್ರಾಯ ಯಾವ ಥರ ನೀವು ಫೀಲ್ ಆಗ್ತದೆ? ಯಾವ ಥರ ಈ ಟ್ರಸ್ಟ್ನಾಗ ಎಷ್ಟು ವರ್ಷ ಆಗಲಿ ಹಿಂಗೆ ಇರಲಪ್ಪ, 100 ವರ್ಷ ಆಗಲಿ ಬಾಳಲಿ ಟ್ರಸ್ಟ್ ಬೇಸ್ ಮಾಡ್ತಾ ಇದ್ದಾರೆ, ಇವರೇ ಇರಲಿ.
ಮುಂದಕ್ಕೆ ಬರಲಿ ಅನ್ನೋ ನಮ್ಮ ಅಭಿಪ್ರಾಯ. ಬರ್ತಾರೆ, ಭಾಳ ಜನ ಬರ್ತಾರೆ, ಭಾಳ జన. ఇక్కడ బళ్ళారిలోనే వెంకట వరదాచార్య ట్రస్ట్ దగ్గరే ఉన్నామండి. మేము ఒకప్పుడు హెల్ప్ తీసుకున్న వాళ్ళం ఇక్కడి నుంచి, అన్న దగ్గర నుంచి. అన్న సాయం చేయండి అన్న వెంటనే తను వచ్చి నా కూతురికి కాలేజ్లో చేర్పించి ఇప్పించినాడు సీటు, సైన్స్ సీట్ ఇప్పించినాడు. మాకు అప్పుడు చాలా కష్టపడి ఇప్పించినాడు. వేరే వాళ్ళ దగ్గర కూడా ఇప్పించినాడు. అది చాలా ఖుషిగా ఉంది. తర్వాత బుక్స్ పిల్లలకు గవర్నమెంట్ స్కూల్స్ ఉంటాయి కదా, అక్కడికి తీసుకొని పోయి అన్ననే కొంతమందిని పిలుచుకొని పోయి ఇప్పించి చేసినాడు. తర్వాత అక్కడ వరదలు వచ్చి చాలా దగ్గర ఊర్లే కొట్టుకొని పోయినాయి. అప్పుడు ట్రస్ట్ నుంచే ఒక వెహికల్ పిలుచుకొని పోయి బట్టలు, ఫుడ్ అన్నీ దానం చేసినారు. ఎక్కడి నుంచైనా సరే ఎవరికైనా ఏదైనా కష్టం ఉంది అన్నప్పుడు అన్నకు ఒక్క ఫోన్ చేస్తే కూడా సహాయం చేస్తారు. అది హెల్పర్గా నేనే ఒక అనుభవజ్ఞరాలుగా చెప్తున్నాను. ನಮ್ಮ ಹೆಸರು ಡಾಕ್ಟರ್ ಸಿ ಅನಂತ ಶೆಟ್ಟಿ ಆರಂಭಿಡಾಪುರ. ಈ ಕಾರ್ಯಕ್ರಮ ನಡೆಸ್ತಿರೋ ಆತ್ಮೀಯರು ಹಿರಿಯ ಸಂಘದ ವತಿಯಿಂದ ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ. ಇದು ಸನಾತನ ಧರ್ಮಕ್ಕೆ ಒಂದು ಒಳ್ಳೆಯ ಇದು ಮಾಡಿದಂಗೆ ಅದು ಬೇರೆ ಇಲ್ಲಿ ದೇವಸ್ಥಾನದಲ್ಲಿ ಮಾಡೋದನ್ನ ಒಂದು ಸಂಘಕ್ಕೆ ಇಲ್ಲಿ ಬಂದವರಿಗೆ ಪ್ರೆಸಿಡೆಂಟಿಗೆ ಇನ್ನು ಸಂಘ ಇಂಪ್ಲಿಮೆಂಟ್ ಆಗಬೇಕು ಎಲ್ಲ ಥರ ಚೆನ್ನಾಗಿ ಅದೇ ಥರ ಸೋಷಿಯಲ್ ವರ್ಕ್ಸ್ ಚೆನ್ನಾಗಿ ಮಾಡ್ತಾರೆ. ಡೆವಲಪ್ಮೆಂಟ್ ಆಗಲಿ ವೃದ್ಧಾಶ್ರಮದಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ತಗೊಂಡಿದ್ದಾರೆ. ಅದೆಲ್ಲ ಯಶಸ್ವಿ ಆಗಬೇಕು ಅಂತೇಳಿ ನಮ್ಮ ಕಟ್ಟಡ ಇಲ್ಲಿ VVSS ಇನ್ನೂ ಕೆಲವೊಂದು ಸದಸ್ಯರಿದ್ದಾರೆ, ಅವರ ಹತ್ರ ಕೂಡ ಮಾತಾಡಿ ಅವರ ಅಭಿಪ್ರಾಯಗಳನ್ನು ತಿಳಿಯಬೇಕು. ಕರೆ ಶ್ರೀನಿವಾಸ, ನಮಸ್ತೆ. ನನ್ನ ಹೆಸರು ಸವಿತಾ ಶ್ರೀನಿವಾಸ್ ಅಂತ. SBB ಸಂಘದಿಂದ 45 ದಿನದಿಂದ ವಿಷ್ಣು ಸಹಸ್ರನಾಮ ನಡೀತಾ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಭಾಗವಹಿಸಿ ಇವತ್ತು ಕಟ್ಟೆ ಬಸವೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲನೂ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ನೀವೆಲ್ಲ ಮಾತಾಡ್ತಾ ಇದ್ದೀವಿ. ಜೈ ಮಾಸಿ, ಜೈ ಜೈ ಮಾಸಿ. ನಿಮ್ಮ ಹೆಸರು? KR లక్ష్మి ಅಂತ, బళ్ళారి. 45 రోజుల నుంచి కనకదార స్తోత్రము, లక్ష్మీ స్తోత్రము, ವಿಷ್ಣು ಸಹಸ್ರನಾಮಾలు ಎಲ್ಲ ಚೆನ್ನಾಗಿ ಆಗ್ತಾ ಇದ್ದಾವೆ. ನಾವು ಎಲ್ಲರೂ 6 ಗಂಟೆಗೆ ಹೋಗ್ಬೇಕಂತೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ಇಂಟ್ರೆಸ್ಟಿಂದ. ಎಲ್ಲರೂ ಒಂದು ಕುಟುಂಬ ಥರ ಚೆನ್ನಾಗಿದ್ದೀವಿ. ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಒಂದ್ಸಾರಿ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಚೆನ್ನಾಗಾಯಿತು. ಇಲ್ಲಿ ಕಟ್ಟೆ ಬಸವೇಶ್ವರಕ್ಕೆ ಬಂದಿವಿ ಇವತ್ತು. ಇಲ್ಲಿ ಕೂಡ ದೇವರು ಚೆನ್ನಾಗಿದ್ದಾರೆ. ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಅಂತೇಳಿ ಬಳ್ಳಾರಿ ಇದು ಅಧ್ಯಕ್ಷರು ಬಂದು VVS ಟ್ರಸ್ಟ್ ಅಧ್ಯಕ್ಷರು ಬಂದು ವೆಂಕಟೇಶ್ವರ ಅಂತೇಳಿ ಕನ್ಸೆಪ್ಟ್ ಇದೆ. ಈಗ ಒಳ್ಳೆಯ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೀಗೆಲ್ಲ ಒಳ್ಳೆಯ ಕಾರ್ಯಕ್ರಮ ನಮ್ಮದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. ಅವರು ಈಗ ಪ್ರತಿ 1 ವರ್ಷ ಪೂರ್ತಿ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದು ತುಂಬ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಪ್ರತಿ ಜನ ಸೇರೋದ್ರಿಂದ ಒಂದು ಒಳ್ಳೆಯ ಭಾವನೆಯನ್ನು ಅಲ್ಲಿ ರೂಪಣೆ ಮಾಡದೇ ಆಗ್ತೈತಿ. ಹೀಗಾಗಿ ಅದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಮೊದಲನೇ ಸಲ ಇಲ್ಲಿ ಕಟ್ಟೆ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಎಲ್ಲ ಒಂದು ಅರೇಂಜ್ಮೆಂಟ್ ಮಾಡಿ ಕರ್ಕೊಂಡಿದ್ದಾರೆ. ಒಳ್ಳೆಯ ಖುಷಿ ಕೊಟ್ಟಿದ್ದಾರೆ. ಮುಂದೆ ಡೆವಲಪ್ ಆಗ್ಬೇಕಂದ್ರೆ ಎಲ್ಲರೂ ಸಹಕಾರ ಕೊಡಬೇಕು. ಪ್ರತಿಯೊಬ್ಬರು ಸಹಕಾರ ಮಾಡಿದ್ರೆ ಮತ್ತು ಡೆವಲಪ್ ಆಗುತ್ತೆ. ಅವರಿಗೆ ನಾವು ಸಹಕಾರ ಮಾಡಿದ್ರೆ ಅವರು ಡೆವಲಪ್ ಮಾಡ್ತಾರೆ. ಒಳ್ಳೆಯ ಕಾರ್ಯಕ್ರಮ. ఫస్ట్ ప్రెసిడెంట్ గారికి చాలా ధన్యవాదాలు. అసలు ఈ ఉమెన్స్ డే సందర్భంగా సెలబ్రేషన్స్ అని మొదలుపెట్టి చాలా మంచి కార్యక్రమాలు చేస్తూ ఉంటారు. లలిత అది చదివి 45 days అయిందండి సార్. విష్ణు సహస్రనామాలు అవి చదివి. కాబట్టి అసలు ఈ సెలబ్రేషన్స్ అనేవి చాలా ఆనందంగా ఉంది. అందరం కలిసాము, అందరం కలిసి ఆనందాన్ని పంచుకున్నాము. చాలా మా అన్నగారికి చాలా చాలా ಪ್ರಕಾಶ್ ಅಂತ ಮಾಡಿ ಮಾಜಿ ನಗರ ಸದಸ್ಯ ಬಳ್ಳಾರಿ. ಈಗ ನಮ್ಮ ಇವರು ಅಧ್ಯಕ್ಷರು, ನಮ್ಮ ಟ್ರಸ್ಟಿ ಅಧ್ಯಕ್ಷರು, ಅವ್ರ ಸ್ನೇಹಿತರು. ಈ ಕ್ಯಾಂಪಸ್ ಎಲ್ಲ ಈಗ ಈ ಥರ ಕ್ಯಾಂಪಸ್ ಮಾಡ್ತಾ ಇರ್ತಾರೆ. ಒಂದು ಒಳ್ಳೆಯ
ಉದ್ದೇಶಕ್ಕೆ ಎಲ್ಲರೂ ಸೇರಲಿ, ಒಳ್ಳೆ ಇದರಲ್ಲಿ ಅಂತ ಮಾಡ್ತಾ ಇರ್ತೀವಿ. ನಾವು ಅದರಲ್ಲಿ ಭಾಗಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ. ಇನ್ನು ಅವ್ರದ್ದು ಟ್ರಸ್ಟ್ ಒಂದು ದೊಡ್ಡ ಟ್ರಸ್ಟ್ ಒಂದು ಇದು ಮಾಡ್ತಿದ್ದಾರೆ. ನಮ್ಮ ಹೆಸರು ರಮೇಶ್ ಗುಪ್ತಾ ಅಂತೇಳಿ. ಇದು VVSS ಟ್ರಸ್ಟ್ ಬೆಂಗಳೂರು ರೋಡ್ ಬಳ್ಳಾರಿ. ನಮ್ಮ ಪ್ರೆಸಿಡೆಂಟ್ ಕಲ್ಲೂರು ವೆಂಕಟೇಶ್ ಶೆಟ್ಟಿ ಅವರು ಅಷ್ಟಾಲಿಗೆ ಒಂದು 30 ಇಯರ್ಸ್ಲಿಂದ ಫ್ರೀ ಸರ್ವಿಸ್ ಮಾಡಬೇಕು, ಫ್ರೀ ಸರ್ವಿಸ್. ಹಂಗಾಗಿ ಇದು ಟ್ರಸ್ಟು ಅಷ್ಟಾಲಿಜಿಯಲ್ಲಿ ಕೇಳಿದವರೆಲ್ಲ ಕಲಿತು ಒಂದು ಟ್ರಸ್ಟ್ ಥರ ಮಾಡಿ ಫ್ಯೂಚರು ಎಲ್ಲರೂ ಒಂದೇ ತಲ್ಲಿರಬೇಕು ಒಂದು ಆಲೋಚನೆಗೆ ಕಮ್ಮಿ ವೆಚ್ಚದಲ್ಲಿ ಬರೀ 100 ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ನಮ್ಮ ಟ್ರಸ್ಟ್ ಮೆಂಬರ್ಸ್ ಎಲ್ಲರೂ ಒಂದೊಂದು ಸೈಟ್ ತಗೊಂಡಿದ್ದೀವಿ. ಇವಾಗ ಅದರಲ್ಲೇ ಎಲ್ಲಿ ಅಂದರೆ ನಾವು ಪುಣ್ಯಭೂಮಿ ಅಂತ ಅದಕ್ಕೆ ನಾಮಕರಣ ಮಾಡಿ ಸೆಟ್ರೇಟ್ ಮಾಡೀವಿ. ಅದರಲ್ಲೇ ಒಂದು ಗೋಶಾಲ, ಒಂದು ದೇವಸ್ಥಾನ, ಒಂದು ಸೀನಿಯರ್ ಸಿಟಿಜನ್ ಕೇರ್ ಸೆಂಟ್ರ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ. ಇವಾಗ ಟ್ರಸ್ಟ್ ಮೆಂಬರ್ಸ್ದು ಮತ್ತು ಫ್ಲ್ಯಾಟ್ ಮೆಂಬರ್ಸು ಎಲ್ಲರದ್ದು ಸಹಕಾರ ಕಂಟಿನ್ಯೂ ಇದ್ದರೆ ಕಂಟಿನ್ಯೂ ಮಾಡ್ತಿದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನೂ ಪ್ರೋಗ್ರಾಮ್ಗಳು ಜಗ್ಗಿದಾವೆ ಮಾಡೋ ನಮ್ಮದು. ಈ VVSS ಟ್ರಸ್ಟ್ ಆಫೀಸ್ ಪ್ರಾರಂಭ ಆದ್ದರಿಂದಲೇ ನಾನು ಆ ಸಂಘದಲ್ಲಿ ಸದಸ್ಯನಾಗಿದ್ದೀನಿ. ಮತ್ತು VVSS ಟ್ರಸ್ಟ್ ಆಫೀಸು ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತು ಅದೇ ರೀತಿ ಹೆಣ್ಣು ಮಕ್ಕಳು ಮತ್ತು ಗಂಡಸರು ಸಹ ಸಪೋರ್ಟ್ ಕೊಡ್ತಾ ಇದ್ದಾರೆ. VVSS ಟ್ರಸ್ಟ್ ಸ್ಥಾಪನೆ ಆದಾಗಿಂದ ಟಿಲ್ ಟುಡೇ ಅವರು ಏನಾದರೂ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಲ್ಯಾಂಡ್ ಪರ್ಚೇಸ್ ಮಾಡಿ ಅದಕ್ಕೆ 180 ಜನಕ್ಕೆ ಪ್ಲಾಟ್ಗಳು ಕೊಟ್ಟಿದ್ದಾರೆ. ಅಲ್ಲಿ ಗೋಶಾಲೆ ಮಾಡಬೇಕಂತ ಅವರ ಉದ್ದೇಶ ಇದೆ, ಟೆಂಪಲ್ ಕಟ್ಟಬೇಕಂತ ಉದ್ದೇಶ ಇದೆ. ಮತ್ತು ಕೇರ್ ಸೆಂಟರ್ ಮಾಡಬೇಕು, ಸೀನಿಯರ್ ಸಿಟಿಜನ್ ಕೇರ್ ಸೆಂಟರ್ ಮಾಡಬೇಕಂತ ಉದ್ದೇಶ ಇದೆ. ಈಗ ಪಾರಾಯಣ ಮಾಡುವಂಥ ಇದು ಮಾಡಿದ್ದಾರೆ. ಮತ್ತು ಒಂದು 5 years ಬ್ಯಾಕ್ ವರ್ಣಯಾಗ ಅಂತೇಳಿ ಅದು ಬಳ್ಳಾರಿನಲ್ಲಿ ಮಳೆನೇ ಭಾಳ ಕಷ್ಟ ಇತ್ತು. ಆ ವರ್ಣಯಾಗ ಆದ ನಂತರ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಫುಲ್ಲು ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಅದೊಂದು ಯಾಗ ಈ VVSS ಟ್ರಸ್ಟ್ ಆಫೀಸಿನಲ್ಲಿ ನಡೀತು. ಇನ್ನು ಮುಂದೆ ಕಾರ್ಯಕ್ರಮ ಮಾಡಬೇಕಂತ ಇದ್ದಾವೆ. ಅದಕ್ಕೆ ಸ್ವಲ್ಪ ಒಂದು ಕಾಲದಿಂದ ಹೀಗಾಗಿ ಈ ಮುಂದೆ ನಡೀಬೇಕಂತ ಒಂದು ಉದ್ದೇಶ ಇದೆ. విష్ణు సహస్రం తెచ్చుకొని వచ్చి చాలా అందరూ మహిళలందరూ ఇంట్లో వాళ్ళందరూ పిలుచుకొని వచ్చి బాగా చేస్తున్నారు. సంగీతం ఇంట్లో ఇది కాకుండా ఎంకరేజ్ చేస్తారు, గేమ్స్ ఆడిస్తున్నారు, అన్నీ చేస్తున్నారు. దేవస్థానాలు 3 పడిన దేవస్థానాలు అందరికీ తీసుకుపోయి అందరికీ చూపిస్తున్నారు. దేవస్థానాలు అందరికీ సార్ ಅದೇ ಅದಕ್ಕೆ ಅರ್ಥ ಆಯ್ತು. ನಿಮ್ಗೆ ಕೊಟ್ಟಿದ್ದೀನಿ ನೆನಪು. ಪಾನ್ ಮೇಡಮ್ ಪಾನ್ ನಮಗೆ ಲಕ್ಷ್ಮಿ కొంచెం ముందు నడవండప్ప. మాలిక రైట్
ಲಕ್ಷ್ಮೀನಾರಾಯಣ ಅಕ್ಕ ಬಂಗಾರ ನೀನು ನೋಡ್ರಿ ಏನಲ್ಲ ఏమ్మా ఎట్లా అనిపించిందమ్మా అంత బాగా చేసింది సార్ 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 మీకు వీడియో వస్తుందండి త్వరలోనే అవసరం లేదు నువ్వు పంపిస్తావు కదా టైం క్లోజింగ్ ಮಾಡಿ అమ్మమ్మ ఫోటో చూడండి నేను వస్తాను నేను కూడా ಬಳ್ಳಾರಿ ಹತ್ತಿರದಲ್ಲಿ ಗೋಕಾ ಗ್ರಾಮ ಇದೆ. ಗೋಕಾ ಹತ್ತಿರದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೆಂಗಾಯಿತು 108 ಅಡಿ ವಿಗ್ರಹವನ್ನು ಮಾಡಿಸಿ ಸ್ಥಾಪನೆ ಮಾಡಿ ಎಲ್ಲರೂ ಬಳ್ಳಾರಿ ಅಂದರೆ ಏನು ಅಂಬದು ತೋರಿಸ್ತಾ ಇದ್ದಾರೆ ಗೋಪಾಲ ಸ್ವಾಮಿಯವರು. ಹೇಳಿ ನಾನು ಹೇಳಿದೆ ನಿಮಗೆ ಮುಂಚಿತವಾಗಿ ಹೇಳಿದ್ದೀನಿ, ನನಗೆ ಸುಳ್ಳು ಮಾತಾಡೋದು ಬರೋದಿಲ್ಲ ಅಂತ. ಏನಿದ್ರು ಫ್ಯಾಕ್ಟೇ. ಇವ ಒಂದು ಮಾತು ಹೇಳಿಲ್ಲ, ನೀನು ತಪ್ಪು ಮಾತಾಡ್ತೀಯಮ್ಮ ಅಂತ ಹೇಳ್ದೆ ನಾನು. ಅಲ್ಲ